ಈ ಸಭೆಯಲ್ಲಿ ಹಾಜರಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತು ವಿಶೇಷವಾದಂತಹ ದಿನ. ಯಾಕೆ ಇಲ್ಲಿ ಸೇರಿದ್ದೇವೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂದ್ಕೊಳ್ತೀನಿ. ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಸಂವಿಧಾನದ ಪೀಠಿಕೆಯನ್ನು, ಅದರ ಅರ್ಥವನ್ನು ಪ್ರತಿಯೊಬ್ಬರೂ ಕೂಡ ಅರ್ಥೈಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ವಿಶ್ವ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಆ ಪೀಠಿಕೆಯನ್ನು ಪ್ರತಿಯೊಬ್ಬರೂ ಕೂಡ ಓದುವಂತಾಗಬೇಕು. ಅದರ ವಿಶೇಷತೆ, ಅದರ ಮಹತ್ವ ಏನು ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಅರಿಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳೇ, ನಮ್ಮ ಕಾಲೇಜು ಒಂದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸರ್ಕಾರದ ಆದೇಶ ಇವತ್ತಿನಿಂದ ಪ್ರತಿಯೊಬ್ಬರೂ ಕೂಡ ಈ ಸಂವಿಧಾನ ಪೀಠಿಕೆಯನ್ನು ಓದಬೇಕು ಅಂಥೇಳಿ ಆದೇಶ ಮಾಡಿದೆ. ಆದರೆ ನಾವು ಇದಕ್ಕೂ ಮೊದಲೇ ಅದನ್ನು ಪಾಲನೆ ಮಾಡಿದ್ದೀವಿ, ಅದರಂತೆ ನಡ್ಕೊಂಡಿದ್ದೀವಿ. ಜೊತೆಗೆ ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ಮನಸ್ಸಿನಲ್ಲಿ ಆ ಪೀಠಿಕೆಯನ್ನು ಅರ್ಥಕೊಂಡಿದ್ದೀರಿ, ಅದನ್ನು ಹೇಳ್ತಾ ಇದ್ದೀರಿ. ಅದು ವಿಶೇಷ. ಸೊ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಪ್ರತಿನಿತ್ಯ ನಾವು ಸಂವಿಧಾನದ ಪೀಠಿಕೆಯನ್ನು ಓದ್ತೇವೆ. ಬಟ್ ಯಾಕೆ ಓದ್ತೇವೆ, ಅದರ ಮಹತ್ವ ಏನು ಅನ್ನೋದನ್ನು ನಾವು ಅರ್ಥಕೊಳ್ಳುವಂಥದ್ದು ಅತಿ ಮುಖ್ಯ. ಪೀಠಿಕೆ ಅನ್ನುವಂತಹ ಪದ ಎಲ್ರಿಗೂ ಕೂಡ ಗೊತ್ತು ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಯಾರೆಲ್ಲ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು, ಅದಕ್ಕೆ ಉತ್ತರವನ್ನು ಬರೀತಿರೋ ಆ ಸಂದರ್ಭದಲ್ಲಿ ಮೊದಲಿಗೆ ಪೀಠಿಕೆ ಅನ್ನೋದನ್ನು ನೀವು ಬರೆದೇ ಬರೀತೀರಿ, ಪ್ರತಿಯೊಬ್ಬರು ಕೂಡ ಬರೀತೀರಿ. ಸೊ ಏನು ಆ ಪೀಠಿಕೆ ಅಂದರೆ ಏನು ಅಂದರೆ, ಸೊ ಪೀಠಿಕೆಯಲ್ಲಿ ಸಂಕ್ಷಿಪ್ತ ಪರಿಚಯಾತ್ಮಕ ಹೇಳಿಕೆ ಅನ್ನುವಂಥದ್ದು ಇರುತ್ತೆ. ಮುಂದೆ ಏನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ, ನಾನು ಮುಂದೆ ಏನು ಬರೆದಿದ್ದೀನಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಪರಿಚಯವನ್ನು ನೀಡುವಂಥದ್ದೇ ಈ ಪೀಠಿಕೆ ಅಂತೇಳಿ ನಾವು ಭಾವಿಸ್ತೇವೆ. ಸೊ ಹಾಗೆಯೇ ನಮ್ಮ ಸಂವಿಧಾನಕ್ಕೂ ಕೂಡ ಪೀಠಿಕೆಯನ್ನು ಅಳವಡಿಸಲಾಗಿದೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸಂವಿಧಾನಕ್ಕೆ ಪೀಠಿಕೆಯನ್ನು ಅಳವಡಿಸಿದಂತಹ ದೇಶ ಯಾವುದಪ್ಪ ಅಂದರೆ ಅದು ಅಮೇರಿಕದ ನಂತರದಲ್ಲಿ ಭಾರತ ಈ ಸಂವಿಧಾನದ ಪೀಠಿಕೆಯನ್ನು ಅಳವಡಿಸಿಕೊಂಡಿದೆ. ಸೊ ಈ ಸಂವಿಧಾನದ ಪೀಠಿಕೆ ಎಷ್ಟು ಮಹತ್ವ ಅನ್ನುವಂಥದ್ದು ಕೆಲವರ ಹೇಳಿಕೆಯ ಮೂಲಕ ನಾನು ನಿಮಗೆ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದರಲ್ಲಿ ಠಾಕೂರ್ ದಾಸ್ ಭಾರ್ಗವ್ ಅನ್ನುವಂಥವ್ರು, ಇವರು ಕೂಡ ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದಂಥ ಒಬ್ಬರು ಸದಸ್ಯರು ಕೂಡ ಹೌದು. ಸೊ ಅವ್ರು ಹೇಳೋ ಪ್ರಕಾರ ಈ ಸಂವಿಧಾನದ ಪೀಠಿಕೆ ಏನಿದೆಯೋ ಇದು ಆತ್ಮ ಮತ್ತೆ ಒಡವೆ ಇದ್ದ ಹಾಗೆ ಅಂತೇಳಿ. ಆತ್ಮ ಮತ್ತೆ ಒಡವೆ ಇದ್ದ ಹಾಗೆ ಅಂತ ಅಂದರೆ ಆ ಸಂವಿಧಾನದ ಪೀಠಿಕೆಯ ಮಹತ್ವ ಏನು ಅನ್ನುವಂಥದ್ದು ಆ ಮಾತಿನಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ನಾನಾ ಪಾಲ್ಕಿವಾಲ್ ಅನ್ನುವಂಥವರು ಕೂಡ ಇದನ್ನು ಸಂವಿಧಾನದ ಕೀಲಿಕೈ ಅಂತೇಳಿ ಹೇಳ್ತಾರೆ. ಸಂವಿಧಾನದ ಕೀಲಿಕೈ ಅನ್ನುವಂಥ ಪದವನ್ನು ಅವರು ಉಚ್ಚರಿಸ್ತಾರೆ. ಹಾಗೆಯೇ KM ಮುನ್ಷಿ ಅನ್ನುವಂಥವರು ಇದನ್ನು ಸಂವಿಧಾನದ ಜಾತಕ ಅನ್ನುವಂತಹ ಪದ ಹೇಳ್ತಾರೆ. ಎಸ್, ಸೊ ಈ ಮೂರು ಅಂಶಗಳನ್ನು ನಾವು ಗಮನಿಸ್ಕೊಂಡ್ರೆ ಸಾಕು, ಈ ಸಂವಿಧಾನದ ಪೀಠಿಕೆ ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಬ್ರು ಹೇಳ್ತಾರೆ ಇದನ್ನ ಆತ್ಮ ಮತ್ತು ಒಡವೆ ಅಂತ ಹೇಳಿ, ಇನ್ನೊಬ್ರು ಹೇಳ್ತಾರೆ ಇದನ್ನ ಸಂವಿಧಾನದ ಕೀಲಿಕೈ ಅಂತೇಳಿ ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ ಇದನ್ನ ಸಂವಿಧಾನದ ಜಾತಕ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಸಂವಿಧಾನದ ಪೀಠಿಕೆ ಇಡೀ ಸಂವಿಧಾನದಲ್ಲಿ ಏನೆಲ್ಲ ಇದೆಯೋ ಅವೆಲ್ಲವನ್ನ ಒಳಗೊಂಡಂತ ಒಂದು ಸಂಕ್ಷಿಪ್ತ ರೂಪವನ್ನ ಅಲ್ಲಿ ಕೊಡ್ತಾ ಹೋಗುತ್ತೆ. ಎಸ್ ಮಕ್ಕಳೇ, ಹಾಗಾದ್ರೆ ಈ ಸಂವಿಧಾನದ ಪೀಠಿಕೆಯ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ನಾವು ಪರಿಚಯ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಸಂವಿಧಾನ ರಚನಾ ಸಮಿತಿ ರಚನೆ ಆದದ್ದು 1946ರಲ್ಲಿ. ಅದರ ಮೊದಲ ಸಭೆ ನಡೆದಂಥದ್ದು ಡಿಸೆಂಬರ್ 9, 1946. ಡಿಸೆಂಬರ್ 9, 1946ರಲ್ಲಿ ರಚನೆಯಾದಂತಹ ಈ ಸಂವಿಧಾನ ರಚನಾ ಸಭೆ ಏನಿದೆಯೋ ಅದರಲ್ಲಿ ಮೊದಲ ಬಾರಿಗೆ ಈ ಸಂವಿಧಾನ ಪೀಠಿಕೆಯನ್ನು ಮಂಡನೆ ಮಾಡಲಾಗತ್ತೆ. ಯಾವಾಗ ಅಂದರೆ ಡಿಸೆಂಬರ್ 13, 1946ರಂದು. ಅದನ್ನು ಮಂಡನೆ ಮಾಡಿದವರು ಬೇರೆ ಯಾರೂ ಅಲ್ಲ, ಭಾರತದ ಪ್ರಥಮ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರು ಇದನ್ನು ಮಂಡನೆ ಮಾಡ್ತಾರೆ. ಮೊದಲ ಬಾರಿಗೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಮಂಡನೆಯಾದಂತಹ ಈ ಏನು ಪೀಠಿಕೆ ಏನಿದೆಯೋ, ಸೊ ಇದು ಸಂವಿಧಾನ ರಚನಾ ಸಮಿತಿಯಿಂದ ಅಂಗೀಕರಿಸಿದ್ದು ಯಾವಾಗಪ್ಪ ಅಂದರೆ 22 ಜನವರಿ 1947ರಂದು ಅದನ್ನು ಅಂಗೀಕಾರ ಮಾಡಲಾಗ್ತದೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಯಾವಾಗ ಅಂದರೆ, ಈಗಾಗಲೇ ನೀವು ಪ್ರತಿನಿತ್ಯ ಅದನ್ನು ಓದಲ್ಲಿ ಹೇಳ್ತಾನೆ ಹೋಗ್ತೀರಿ. ಸೊ ಅದು ಯಾವಾಗ? ನವೆಂಬರ್ 26, 1949ರಂದು ಅದನ್ನು ನಾವು ಅಂಗೀಕರಿಸ್ತೇವೆ, ನಮಗೆ ನಾವು ಅರ್ಪಿಸಿಕೊಳ್ತೇವೆ. ಇನ್ನೊಂದು ವಿಶೇಷ,
ನೀವು ಪ್ರತಿನಿತ್ಯ ಪಠನೆ ಮಾಡ್ತೀರಿ. ಈ ಸಂವಿಧಾನ ಪೀಠಿಕೆಯಲ್ಲಿ ಈ ಮೊದಲ ಪದವನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಸೊ ಅಲ್ಲಿ ಏನು ಪ್ರಾರಂಭ ಆಗುತ್ತೆ ಸಂವಿಧಾನ ಪೀಠಿಕೆಯಲ್ಲಿ? ಮೊದಲ ಪದ ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅಲ್ವಾ? ಭಾರತದ ಪ್ರಜೆಗಳಾದ ನಾವು. ಕೊನೆಯ ಪದ ಏನಿದೆ? ಕೊನೆಯ ಪದ ಏನು ನೀವು ಪಠನೆ ಮಾಡ್ತೀರಿ? ವಿಧಿಸಿಕೊಂಡಿದ್ದೇವೆ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ವಿಧಿಸಿಕೊಂಡಿದ್ದೇವೆ ಅಲ್ವಾ? ಸೊ ಯಾರು? ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ನಿಮ್ಮೆಲ್ಲರ ಕಣ್ಣು ಮುಂದೆ ಒಂದು ಕ್ವಶನ್ ಮಾರ್ಕ್ ಬರ್ಬೋದು. ಇದು ಅಂಗೀಕಾರಗೊಂಡಿದ್ದು ಯಾವಾಗ? 1949 ನವೆಂಬರ್ 26ನೇ ತಾರೀಕು. ಆದರೆ ನೀವು ಈಗ ಅದನ್ನು ಪಠನೆ ಮಾಡ್ತಾ ಇದ್ದೀರಿ. ಆ 1949ರಲ್ಲಿ ನೀವ್ಯಾರಾದರೂ ಬದುಕಿದ್ರಾ? ನೀವ್ಯಾರಾದರೂ ಇದ್ರಾ? ಅಥವಾ ಈಗ ಇರುವಂಥವರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿನಾರು ಇದ್ರಾ? ಹಾಗಿದ್ರೂ ಕೂಡ ನಾವಿವತ್ತು ಅದನ್ನು ನಮಗೆ ನಾವೇ ಅರ್ಪಿಸಿಕೊಳ್ತಾ ಇದ್ದೀವಿ. ಸೊ ಇಂತಹ ಪ್ರಶ್ನೆ ಅಮೆರಿಕದಲ್ಲೂ ಕೂಡ ಒಬ್ಬ ಮಹಿಳೆಗೆ ಬರುತ್ತಂತೆ. ಒಬ್ಬ ಮಹಿಳೆಗೆ ಇಂತಹ ಪ್ರಶ್ನೆ, ಅಲ್ಲೂ ಕೂಡ ಅವರ ಸಂವಿಧಾನವೂ ಕೂಡ ಹೀಗೆಯೇ ಆರಂಭ ಆಗುತ್ತೆ. ಅಮೆರಿಕದ ಪ್ರಜೆಗಳಾದ ನಾವು ಅಂತೇಳಿನೇ ಆರಂಭ ಆಗುತ್ತೆ. ನಮ್ಮಲ್ಲಿ ಹೇಗೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ನಮ್ಮ ಸಂವಿಧಾನ ಆರಂಭ ಆಗುತ್ತೋ, ಹಾಗೆಯೇ ಅಮೆರಿಕ ಸಂವಿಧಾನದಲ್ಲೂ ಕೂಡ ನಮ್ಮ ಅಮೆರಿಕದ ಪ್ರಜೆಗಳಾದ ನಾವು ಅಂತೇಳಿನೇ ಪ್ರಾರಂಭ ಆಗುತ್ತೆ. ಅದಕ್ಕೆ ಆ ಮಹಿಳೆ ಪ್ರಶ್ನೆ ಮಾಡ್ತಾರಂತೆ, ಹಾಗಾದ್ರೆ ನನ್ನ ಪಾತ್ರ ಏನು ಅದರಲ್ಲಿ? ನಾನು ಅವತ್ತು ಬದುಕಿರಲಿಲ್ಲ, ಬಟ್ ನನ್ನ ಪಾತ್ರ ಏನು ಅಂತೇಳಿ ಪ್ರಶ್ನೆ ಮಾಡ್ತಾರಂತೆ. ಆಗ ಅದಕ್ಕೆ ವಿವರಣೆ ನೀಡಲಾಗ್ತದೆ. ಈಗ ನಾವು ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಲ್ವಾ? ಎಲ್ಲಿಗೆ ಕಳಿಸ್ತೀವಿ? ವಿಧಾನ ಮಂಡಲಕ್ಕೆ ಕಳಿಸ್ತೀವಿ, ಹಾಗೆಯೇ ಲೋಕಸಭೆಗೆ ಕಳಿಸ್ತೀವಿ, ಹೌದಲ್ವಾ? ನಮ್ಮ ಪರವಾಗಿ ನಮ್ಮ ಪ್ರತಿನಿಧಿಗಳನ್ನ ಅಲ್ಲಿಗೆ ಕಳಿಸ್ತೇವೆ. ನಾವ್ಯಾರೂ ಕೂಡ ಶಾಸನವನ್ನ ರಚನೆ ಮಾಡೋದಿಲ್ಲ, ಬಟ್ ನಮ್ಮ ಬದಲಿಗೆ ನಮ್ಮ ಪರವಾಗಿ ಅಲ್ಲಿ ಸಭೆಯಲ್ಲಿ ಸೇರ್ಕೊಂಡು ನಮ್ಮ ಪರವಾಗಿ ನಮ್ಮ ಪ್ರತಿನಿಧಿಗಳು ಶಾಸನಗಳನ್ನು ಹೇಗೆ ರಚನೆ ಮಾಡ್ತಾರೋ, ನಮ್ಮ ಪರವಾಗಿ ನಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಅಲ್ಲಿ ಶಾಸನವನ್ನು ರಚನೆ ಮಾಡುವಂಥದ್ದು. ಪ್ರತಿಯೊಂದು ಶಾಸನವೂ ಕೂಡ ಪ್ರಜೆಗಳ ದೃಷ್ಟಿಯನ್ನ ಇಟ್ಕೊಂಡು ರಚನೆ ಮಾಡುವಂಥದ್ದಲ್ವಾ? ಸೊ ಹಾಗೇನೆ ಈ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಪರವಾಗಿ ಅವರು ಅದನ್ನ ಮಂಡನೆ ಮಾಡ್ತಾರೆ. ಭಾರತೀಯ ಪ್ರಜೆಗಳಾದ ನಾವು ಅಂದ್ರೆ ಇದು ಪ್ರತಿ ಸಂದರ್ಭಕ್ಕೂ ಕೂಡ ಶಾಶ್ವತವಾಗಿರಬೇಕು ಅಂತೇಳಿ. ಪ್ರತಿ ಸಂದರ್ಭದಲ್ಲೂ ಕೂಡ ಎಲ್ಲಿಯವರೆಗೆ ಈ ಭರತ ಭೂಮಿ ಇರುತ್ತೋ, ಎಲ್ಲಿಯವರೆಗೆ ಪ್ರತಿಯೊಬ್ಬ ಜೀವಿ ಬದುಕಿರ್ತಾನೋ, ಸೊ ಅಲ್ಲಿಯವರೆಗೆ ನಾವು ಈ ಸಂವಿಧಾನದ ಪೀಠಿಕೆಯನ್ನು ಓದ್ತಾನೆ ಇರ್ತೀವಿ. ಸಂವಿಧಾನ ಪೀಠಿಕೆಯಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತಹ ಮನೋಭಾವನೆ ಇದ್ದೇ ಇರುತ್ತೆ. ನಾವು ನಮ್ಮ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡ್ರೆ ಮಾತ್ರ ಈ ದೇಶ ಶಾಶ್ವತವಾಗಿ ಇರುತ್ತೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಆ ಪದದಿಂದ ಪ್ರಾರಂಭ ಆಗುತ್ತೆ. ಸೊ ಅದು ವಿಶೇಷ. ಇನ್ನು ನಮ್ಮ ಸಂವಿಧಾನದ ಬಗೆಗೆ ವಿಶೇಷವಾದಂತಹ ಸಂವಿಧಾನ ನಮಗೆ ಗೊತ್ತು. ಪ್ರಪಂಚದ ಅತ್ಯದ್ಭುತವಾದಂತಹ ಸಂವಿಧಾನದಲ್ಲಿ ಭಾರತದ ಸಂವಿಧಾನ ಮೊದಲನೇ ಸ್ಥಾನಕ್ಕೆ ಬರುತ್ತೆ. ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದಪ್ಪ ಅಂದರೆ ಅದು ಭಾರತದ ಸಂವಿಧಾನ. ಮೂಲತಃ ಅದು 395 ವಿಧಿಗಳನ್ನು ಹೊಂದಿತ್ತು. ಬಟ್ ಇವತ್ತು 450ಕ್ಕೂ ಹೆಚ್ಚು ವಿಧಿಗಳನ್ನು ಹೊಂದಿದೆ. ಸುಮಾರು 105ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಒಳಗೊಂಡಿದೆ. ಸೊ ಇಂತಹ ಸಂವಿಧಾನದಲ್ಲಿ 1976ರಲ್ಲಿ ಒಂದು ಮಹತ್ವದ ತಿದ್ದುಪಡಿ ಆಗುತ್ತೆ, 42ನೇ ತಿದ್ದುಪಡಿ ಆಗುತ್ತೆ. ಸೊ ಅದನ್ನ ಭಾರತದ ಕಿರು ಸಂವಿಧಾನ ಅಂತೇಳಿನೇ ಕರೀತಾರೆ. ಭಾರತದ ಕಿರು ಸಂವಿಧಾನ ಅಂತೇಳಿನೇ ಕರೆಯಲಾಗ್ತದೆ 42ನೇ ತಿದ್ದುಪಡಿಯನ್ನ. 1946ರಲ್ಲಿ ಆದಂತಹ ಒಂದು ತಿದ್ದುಪಡಿ. ಸೊ ಈ ಮೊದಲು ಆ ತಿದ್ದುಪಡಿಗೆ ಆಗೋದಕ್ಕೂ ಪೂರ್ವದಲ್ಲಿ ಈ ಪೀಠಿಕೆಯನ್ನ ಒಂದು ಸಂವಿಧಾನದ ಭಾಗ ಅಂತೇಳಿನೇ ಒಪ್ಕೊಂಡಿರಲಿಲ್ಲ. ಆದರೆ ತಿದ್ದುಪಡಿ ಆದ ನಂತರದ ಕೆಲವೊಂದು ಬೆಳವಣಿಗೆಗಳಲ್ಲಿ ಅದನ್ನು ಸಂವಿಧಾನದ ಒಂದು ಭಾಗ ಅಂತೇಳಿ ನಾವು ಒಪ್ಕೊಳ್ತೇವೆ. ಅದು ಬೇರೆ ವಿಶೇಷವಾಗಿ ಈ 1973ರ ಕೇಶವಾನಂದ ಭಾರತಿ ಪ್ರಕರಣದ ನಂತರದಲ್ಲಿ ಈ ಸಂವಿಧಾನದ ಪೀಠಿಕೆಯನ್ನ ಭಾರತದ ಸಂವಿಧಾನದ ಒಂದು ಭಾಗ ಅಂತೇಳಿ ಗುರುತಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಆ ಪೂರ್ವದಲ್ಲಿ ಅದನ್ನು ಹಾಗೆ ಅಂದ್ಕೊಂಡಿರಲಿಲ್ಲ. ಅದರಂತೆ ತಿದ್ದುಪಡಿಗೂ ಕೂಡ ಅವಕಾಶ ಇರಲಿಲ್ಲ. ಆ ಪ್ರಕರಣಕ್ಕೂ ಪೂರ್ವದಲ್ಲಿ ತಿದ್ದುಪಡಿಗೂ ಕೂಡ ಅವಕಾಶ ಇರಲಿಲ್ಲ. ಯಾಕಂದ್ರೆ ಸಂವಿಧಾನದ ಭಾಗವೇ ಆಗಿಲ್ದಿದ್ದಾಗ ಅದನ್ನು ಕೇವಲ ಪೀಠಿಕೆಯಾಗಿ ನೋಡ್ತಾ ಇದ್ದರೆ ಹೊರತು ಸಂವಿಧಾನದ ಭಾಗವಾಗಿ ನೋಡ್ತಾ ಇರಲಿಲ್ಲ. ಸೊ ಹಾಗಾಗಿ 1976ರಲ್ಲಿ ಸಂವಿಧಾನದ ಪೀಠಿಕೆಗೂ ಕೂಡ ಒಂದು ತಿದ್ದುಪಡಿ ಆಗುತ್ತೆ. ಸೊ ಅದರಂತೆ ನೀವಿಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ
ಮೊದಲನೇ ಭಾಗದಲ್ಲಿ ನಾವು ನೋಡ್ತೀವಿ ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಅಂತ ಹೇಳಿದೆ. ಪೂರ್ವ ಪೀಠಿಕೆ ಏನು ಆರಂಭದ ಪೀಠಿಕೆ ಏನಿತ್ತು, ಸೊ ಅದರಲ್ಲಿ ಈ ಕೆಲ ಪದಗಳು ಅಲ್ಲಿ ಇರಲಿಲ್ಲ. ಯಾವ್ದ್ಯಾವ್ದು ಇರಲಿಲ್ಲಪ್ಪ ಅಂದ್ರೆ ಸಮಾಜವಾದಿ ಮತ್ತೆ ಜಾತ್ಯತೀತ ಅನ್ನುವಂತಹ ಪದ ಅದರಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಜಾರಿಗೆ ತರುವುದರ ಮೂಲಕ ಅದಕ್ಕೆ ಆ ಪದವನ್ನ ಸೇರಿಸಲಾಗ್ತದೆ. ನೋಡಿ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಆ ಪದವನ್ನ ಸೇರಿಸಲಾಗ್ತದೆ. ಯಾಕಂದ್ರೆ ಈ ಜಾತ್ಯತೀತತೆ ಅನ್ನುವಂಥದ್ದು ಭಾರತದ ಅವಿಭಾಜ್ಯ ಅಂಗ. ಸೊ ಭಾರತ ವಿವಿಧ ಧರ್ಮ ವಿವಿಧ ಜಾತಿಯ ಒಂದು ಗುಂಪು. ಇದನ್ನ ಪವಿತ್ರವಾದಂತಹ ನಾಡು ಅಂತೇಳಿ ಕರೆಯಲಾಗ್ತದೆ. ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಯಾವುದೇ ದೇಶದಲ್ಲಿ ಇಲ್ಲದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಹಲವಾರು ಧರ್ಮ, ಹಲವಾರು ಪಂಗಡಗಳು, ಹಲವಾರು ಸಂಸ್ಕೃತಿ, ಹಲವಾರು ರೀತಿ ನೀತಿಗಳು, ಅವೆಲ್ಲದರ ನಡುವೆ ನಾವು ಬದುಕ್ತಾ ಇದ್ದೇವೆ. ಸೊ ಹಾಗಾಗಿ ಆ ಜಾತ್ಯತೀತತೆ ಅನ್ನುವಂತಹ ಪದವನ್ನು ಬಳಸಲಾಗ್ತದೆ. ಹಾಗೆಯೇ ಸಮಾಜವಾದಿ ಅನ್ನುವಂತಹ ಪದವನ್ನು ಬಳಸಲಾಗ್ತದೆ. ಮೊದಲ ಬಾರಿಗೆ ಸಂವಿಧಾನದ ಪೀಠಿಕೆಯಲ್ಲಿ ಅದನ್ನು ಅಳವಡಿಸಿಕೊಳ್ಳಲಾಗ್ತದೆ. ಸಮಾಜವಾದಿ ಅನ್ನುವಂತಹ ಪದವನ್ನು ಅಳವಡಿಸಿಕೊಳ್ಳಲಾಗ್ತದೆ. ಸೊ ಈ ಎರಡು ಪದವನ್ನು 1976ನೇ ತಿದ್ದುಪಡಿಯಲ್ಲಿ, ಅದ್ರ ಜೊತೆಗೆ ಇನ್ನೊಂದು ಪದವನ್ನು ಬಳಸಲಾಗ್ತದೆ. ನೀವು ಸಮಗ್ರತೆ ಅನ್ನುವಂತಹ ಪದವನ್ನು ಕೂಡ ಬಳಸ್ತೀರಿ. ಯಾವಾಗ ಅಂದ್ರೆ ಇಲ್ಲಿ ವ್ಯಕ್ತಿ ಗೌರವ, ದೇಶದ ಏಕತೆಯನ್ನ ಮೂಡಿಸುವಲ್ಲಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ಸದೃಢವಾಗಿ ಅಂತೇಳಿ ಏನು ಭಾವಿಸ್ತೀವಲ್ವಾ, ಸೊ ಅದು ಮೂಲ ಸಂವಿಧಾನದಲ್ಲಿ ಇದ್ದಂಥದ್ದು. ಆದ್ರೆ ಏಕತೆ ಮತ್ತು ಸಮಗ್ರತೆಗಾಗಿ ಅನ್ನುವಂತಹ ಪದವನ್ನು ಕೂಡ 42ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಅಳವಡಿಸಲಾಗ್ತದೆ. ಸೊ ಹೀಗೆ ಸಂವಿಧಾನದ ತಿದ್ದುಪಡಿಗಳನ್ನ ಜಾರಿಗೆ ತರೋದ್ರ ಮೂಲಕ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಇಡೀ ಸಂವಿಧಾನ ಏನು ಹೇಳುತ್ತೆ, ಭಾರತ ಹೇಗಿರಬೇಕು, ಯಾವ ದೃಷ್ಟಿಕೋನದಲ್ಲಿ ಸಾಗಬೇಕು ಅನ್ನೋದನ್ನ ಈ ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಅದನ್ನು ತೋರ್ಪಡಿಸುವಂತಹ ಪ್ರಯತ್ನವನ್ನ 1976ರಲ್ಲಿ ಮಾಡಲಾಗ್ತದೆ 42ನೇ ತಿದ್ದುಪಡಿಯ ಮೂಲಕ. ನಮ್ಮ ಸಂವಿಧಾನ ವಿಶೇಷ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ವಿವರಣೆಯನ್ನು ನೀಡುತ್ತೆ, ಸ್ವಾತಂತ್ರ್ಯದ ಬಗ್ಗೆ ವಿವರಣೆ ನೀಡುತ್ತೆ, ಸಮಾನತೆಯ ಬಗ್ಗೆ ವಿವರಣೆ ನೀಡುತ್ತೆ, ಭ್ರಾತೃತ್ವದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಸೊ ಇಂತಹ ವಿವರಣೆಯನ್ನು ಕೊಟ್ಟಿರುವಂತಹ ಸಂವಿಧಾನದ ಪೀಠಿಕೆ ಇರುವಂತಹ ಏಕೈಕ ದೇಶದ ಸಂವಿಧಾನ ಅಂದರೆ ಭಾರತದ ಸಂವಿಧಾನ. ಸೊ ಅದು ನಮ್ಮ ಹೆಮ್ಮೆ. ಸೊ ಹಾಗಾಗಿ ನಾವು ಈ ಪೀಠಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು, ನಾವು ಈ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನ ಹೇಗೆ ಹೇಳುತ್ತೋ ಅದರಂತೆ ನಾವೆಲ್ಲರೂ ಕೂಡ ನಡ್ಕೊಂಡ್ರೆ ಈ ದೇಶ ಅತ್ಯುನ್ನತ ಸ್ಥಾನದಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಈ ಸಂವಿಧಾನದ ಪೀಠಿಕೆಯ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಪ್ರಾಂಶುಪಾಲರಿಗೂ ಮತ್ತು ಎಲ್ಲ ಅಧ್ಯಾಪಕ ವೃಂದದವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ.